ಮಾನ್ಯ ಯೋಗೇಶ್ವರ್ ಅವರು, ಮಾನ್ಯ ಡಿ.ಕೆ. ಸುರೇಶ್ ರವರು, ಮಾನ್ಯ ಇಕ್ಬಾಲ್ ಹುಸೇನ್ ರವರು, ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳು ಈ ವಿಷಯದ ಬಗ್ಗೆ ಬಹಳಷ್ಟು ಗಂಭೀರತೆಯಿಂದ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇವತ್ತು ಪ್ರಗತಿ ಪರಿಶೀಲನೆ ಮಾಡಿ ಹಿರಿಯ ಅಧಿಕಾರಿಗಳ ಜೊತೆಲೆಲ್ಲ ಚರ್ಚೆ ಮಾಡಿ ಇದರ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಇವತ್ತು ಸಭೆ ಮಾಡ್ತಾ ಇದ್ದೇವೆ. ಮತ್ತೆ ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರ ಕಂಡುಕೊಳ್ತೇವೆ. ಸಾಕಷ್ಟು ಬಾರಿ ಸಭೆಗಳಾಗುತ್ತೆ, ಪ್ರತಿಭಟನೆಗಳು ರೈತರು ಮಾಡ್ತಾರೆ, ಶಾಶ್ವತ ಪರಿಹಾರ ಮಾಡ್ಕೊಂಡು ಸಿಗ್ತಾ ಇಲ್ವಲ್ಲ? ನಾನು ಬಂದಿದ್ದೆ, ನಾನು ಮಂತ್ರಿ ಆದ್ಮೇಲೆ ಒಂದು ವಾರ, ಮೊದಲನೇ ವಾರದಲ್ಲೇ ನಾನು ರಾಮನಗರಕ್ಕೆ ಭೇಟಿ ಕೊಟ್ಟಿದ್ದೆ. ನಾನು ಸುರೇಶ್ ಅವರು ಕೂಡಿ ಇಲ್ಲಿ ಏನು ಆನೆ ತುಳಿತದಿಂದ ಒಂದು ಡೆತ್ತಾಗಿತ್ತು, ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿಕೆ ಹೋಗಿದ್ದೇವೆ. ಅದಾದ್ಮೇಲೆನೂ ನಾನು ಹೇಳಿದ್ದೆ ಒಂದು ಆನೆ ಕಾರ್ಯಪಡೆ ಮಾಡ್ತೀನಿ ಅಂತ. ಆನೆ ಕಾರ್ಯಪಡೆ ಮಾಡಿದ್ದೇವೆ. ಏನೇನು ನಾನು ಬಂದ ಮೇಲೆ ಹೆಚ್ಚಿನ ಒಂದು ರೈಲ್ವೆ ಬ್ಯಾರಿಕೇಡ್ ಇವತ್ತು ಆನೆ ಹೊರಗಡೆ ಬರದ ರೀತಿಯಲ್ಲಿ ಮಾಡಲಿಕ್ಕೇನು ಅನುದಾನ ಕೊಟ್ಟಿದ್ದೇನೆ. ಇನ್ನು ಹೆಚ್ಚಿನ ಒಂದು ಪ್ರಯತ್ನ ಮಾಡುವಂಥದ್ದು ಅವಶ್ಯಕತೆ ಇದೆ. ನಗರೀಕರಣ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಆನೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ, ಆದರೆ ಅರಣ್ಯ ಕ್ಷೀಣಿಸ್ತಾ ಇದೆ, ಅರಣ್ಯ ಕಡಿಮೆ ಆಗ್ತಾ ಇದೆ. ಅನೇಕ ಸಮಸ್ಯೆಗಳಿದ್ದಾವೆ, ಅಧ್ಯಯನ ಮಾಡ್ತಾ ಇದ್ದೇವೆ. ಬಹಳಷ್ಟು ಅದಕ್ಕೆ ವಿಶೇಷವಾಗಿ ತಜ್ಞರ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಬಹಳಷ್ಟು ಸಭೆಗಳನ್ನು ಮಾಡಿದ್ದೇವೆ. ಇವತ್ತು ಡ್ಯೂ ಕೋರ್ಸ್ ಆಫ್ ಟೈಮಲ್ಲಿ ಇದಕ್ಕೆ ಪರಿಹಾರವನ್ನು, ಶಾಶ್ವತ ಪರಿಹಾರ ಕಂಡುಕೊಳ್ತಾರೆ. ಚಿರತೆ ಕರಡಿ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಎಲ್ಲ ಪ್ರಾಣಿಗಳು, ಎಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದೆ ಆ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ.